ಇದು ಊರ ಪಕ್ಕ ಇರುವಂಥ ಇದು ಕಾಂಗ್ರೆಸ್ ಗಿಡ ಏನು ಬೆಳ್ಕೊಂಡಿದೆ 2 ಪಾತೆ ಬರ್ತಿದ್ದು 25 ಕುಂಟೆ ನೀರಾವರಿ. ಆಮೇಲೆ ಈ ಥರದ್ದು ಫಲ ಬಿಡ್ತಿರುವಂಥ ತೆಂಗಿನ ಗಿಡಗಳು ಒಂದು 30 ಮರ ಬರುತ್ತೆ. ಸೊ ಲ್ಯಾಂಡ್ ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ಲ ಆ ಮನೆಯೂ ಇದೆ. ಅಲ್ಲೊಂದು ಸ್ಟೇಟ್ ಹೈವೇ ಇದು 3ನೇ ಪಾಯಿಂಟು. ಬಟ್ ಮಡ್ ರೋಡಾಗಿ ಬರಬೇಕು. ಮಡ್ ರೋಡು ನಿಮಗೊಂದು 250ರಿಂದ 300 ಮೀಟ್ರ್ ಆಗುತ್ತೆ. ಒಳ್ಳೆ ನೀರಾವರಿ ಬೆಲ್ಟು. ಸೊ ಇದು ಅಡಿಕೆ ಇದೆಯಲ್ಲ, ಅಡಿಕೆ ಇಲ್ಲ, ಅಡಿಕೆ ಪಕ್ಕದಿದು 25 ಕುಂಟೆ. ಇಲ್ಲೇನು 2 ಪೀಸ್ ಕಾಣಿಸ್ತಾ ಇದೆ. ಒಂದು 30 ತೆಂಗಿನ ಮರ ಬರುತ್ತೆ ನೋಡಿ. ಸುತ್ತಲೂ ನೋಡ್ಬೋದು ನೀರಾವರಿ ಬೆಲ್ಟು, ಕಾವೇರಿ ನೀರು. ವರ್ಷದಲ್ಲಿ 6-7 ತಿಂಗಳು ಕಾವೇರಿ ನೀರು ಬಿಡ್ತಾರೆ. ಬೇಸಿಗೆನಲ್ಲಿ ತಿಂಗಳಲ್ಲಿ 2 ಟೈಮ್ ಮಾತ್ರ. ಬೋರ್ವೆಲ್ ಹಾಕ್ಸ್ಕೊಂಡ್ರೆ ಬೋರ್ವೆಲ್ ನೀರು ಬರುತ್ತೆ. ಈ ಜಾಗ ಇಲ್ಲ, ಈ ಜಾಗದಿಂದ ಈಚೆಗೆ ಬರ್ತಾ ಇದ್ದೀನಿ ನಾನು ಅಷ್ಟೇ. 1 2 3 ಇಲ್ಲೇನು ಕಾಂಗ್ರೆಸ್ ಗಿಡಗಳು ಬೆಳ್ಕೊಂಡಿದೆ. ಇದು 25 ಕುಂಟೆ ಜಾಗ, 31 ತೆಂಗಿನ ಮರಗಳು ಬರ್ತವೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಕ್ಲೀನ್ ಮಾಡಿಸಿದ್ರೆ ಇದೇ ಥರ ಇದು ಕೂಡ ಕೆಂಪಣ್ಣೆ ಇರ್ತದೆ. ಸೊ ಕ್ಲೀನ್ ಮಾಡಿಸಿಲ್ಲ. ಸಣ್ಣದಾಗಿ ಊರ ಪಕ್ಕ ಸೇಫ್ಟಿಯಾಗಿ ಫಾರ್ಮ್ ಮಾಡ್ಕೋಬೇಕು ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ ಇದು. ನೋಡಿ ಈಗ ಚಾನಲ್ ನೀರು ಹಾಯಿಸಿದ್ದಾರೆ. ಲಾಸ್ಟಲ್ಲಿ ಇದೆಯಲ್ಲ, ಅದಿಲ್ಲ ಅಲ್ಲ, ಅದಿಲ್ಲ. ಸೊ ಇದೇನು ಕಾಂಗ್ರೆಸ್ ಗಿಡಗಳು ಬೆಳ್ಕೊಂಡಿದೆಯಲ್ಲ ಇದು ಮಾತ್ರ 25 ಕುಂಟೆ ಊರ ಪಕ್ಕದ ಜಾಗ. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೋತೀನಿ ಅನ್ನೋರಿಗೆ ಸೇಫ್ಟಿ ಪ್ಲೇಸು. ಅಲ್ಲಿ ನೋಡಿ, ಅಲ್ಲಿ ನಿಮಗೆ ವೆಹಿಕಲ್ ಮೂವ್ಮೆಂಟ್ ಆಗುತ್ತೆ, ತೋರಿಸ್ತೀನಿ ನೋಡಿ. ಪಕ್ಕದಲ್ಲೆಲ್ಲ ಮನೆ ಇದೆ. ಹಾಂ, ಕೊಟ್ಟು ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗಲಿ ತೋರಿಸ್ತೀನಿ. ಅದೊಂದು ಸ್ಟೇಟ್ ಹೈವೇ ನೋಡಿ. ಈಗ ಒಂದು ವೆಹಿಕಲ್ ಹೋಗುತ್ತೆ. ಸೊ 25 ಕುಂಟೆ ಕೆಂಪು ಮಣ್ಣು, ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ವರ್ಷದಲ್ಲಿ 6-7 ತಿಂಗಳು ಕಾವೇರಿ ಚಾನಲ್ ನೀರು ಬರುತ್ತೆ. ಸಮ್ಮರಲ್ಲಿ ತಿಂಗಳಿಗೆ 2 ಸರಿ. ಇದು ಬಂದು ರೆಕ್ಟಾಂಗಲಾಗಿ ಬರುತ್ತೆ. ಇದು ಖರಾಬ್ ಏನು ಇಲ್ಲ ಇದರಲ್ಲಿ. ಎಲ್ಲ ಪಟ್ಟ ಭೂಮಿ. 25 ಕುಂಟೆ ಇದೆ ಇದು. ಸುತ್ತಲೂ ನೋಡ್ಬೋದು ಯಾವ ಥರ ನೀರಾವರಿ.